ಎಲ್ಲ ಅನ್ನದಾತರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ರಿಗೂ ಒಳ್ಳೇದಾಗ್ಲಿ. ಸೊ ಸಿಹಿ ಕಹಿ ಎಲ್ಲರೂ ಜೀವನದಲ್ಲಿ ಇರಬೇಕು ಅಂತ ಹೇಳ್ತಾರೆ. ಇವತ್ತಿನ ಪ್ರಶ್ನೆ ಅದೇ ಆಗಿರುತ್ತೆ. ಬನ್ನಿ ಕಾರ್ಯಕ್ರಮ ಶುರು ಹಚ್ಕೊಳ್ಳೋಣ. ಓಕೆನಾ? ಎಷ್ಟಣ್ಣ ಇದು? 280 ಕೆಜಿ ಹೂವ 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 280 ಕೆಜಿ. ನಡೀರಪ್ಪ ಕುದುರ್ಸಿರಾ ಲಕ್ಷ್ಮಿ. ಓಕೆ, ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮ್ಗೆ. ಶುಭಾಶಯಗಳು. ಓಕೆ ಅಕ್ಕ, ಬೇವು ಬೆಲ್ಲ ಏನಕ್ಕೆ ತಿಂತಾರೆ? ಬೇವು ಬೆಲ್ಲ ಏನಕ್ಕೆ ತಿಂತಾರೆ? ಗೊತ್ತಿಲ್ಲಪ್ಪ. ಹೌದಾ? ಒಂದು ನಿಮಿಷ ಅಣ್ಣ. ಅಲ್ಲ ಎಷ್ಟು ವರ್ಷದಿಂದ ಆಚರಿಸ್ತಾ ಇದ್ದೀರಾ? ನಂಗೆ ಗೊತ್ತಿಲ್ಲ. ಅಲ್ಲ ಬೇವು ಬೆಲ್ಲ ಏನಕ್ಕೆ ತಿಂತಾರ ಗೊತ್ತಿಲ್ವಾ? ಗೊತ್ತು. ಅಲ್ಲಿ ಮಾಡ್ತೀರಾ? ಮಾಡ್ತೀವಿ. ಅಲ್ಲ ಬಟ್ ಏನಕ್ಕೆ ಬೇವು ಬೆಲ್ಲ ತಿಂತಾರ ಅಂತ ಗೊತ್ತಿಲ್ಲ. ಗೊತ್ತಿಲ್ಲ. ಗೊತ್ತಿಲ್ವಾ? ಓಕೆ ಅಕ್ಕ. ಮಾಡ್ತಾ ಇದ್ದೀರಾ? ನಾವ ಎಳ್ನೀರ್ ಬಿಸ್ನೆಸ್. ಹೇಳಿರಾ? ಇದನ್ನ ಬಳೆ ಎಲ್ಲ ಇಟ್ಕೊಂಡ್ಬಿಡಿದ್ರೆ ಎಲ್ಲ ಒಳ್ಳೆ ಒಳ್ಳೆ ಬಳೆಗಳಿದೆ. ಹಬ್ಬಕ್ಕೆ ಜೋರ ಜೋರ ನೋಡಿ. ಹಬ್ಬ ಯುಗಾದಿ ಹಬ್ಬ ಜೋರು. ಜೋರ. ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಶುಭಾಶಯಗಳು. ಓಕೆ ಅಪ್ಪಾಜಿ, ಬೇವು ಬೆಲ್ಲ ಏನಕ್ಕೆ ತಿಂತಾರೆ? ಹಬ್ಬ ವರ್ಷಕ್ಕೊಂದು ಹಬ್ಬ. ಹಬ್ಬಕ್ಕ ಅದು ಶಾಸ್ತ್ರ ಇರ್ತೈತೆ. ಅದು ತಿನ್ನೇಬೇಕು. ಏನಕ್ಕೆ ತಿನ್ಬೇಕು? ದೇವ್ರು ಅವತ್ತು ಸೃಷ್ಟಿ ಮಾಡಿರೋದು. ಏನ್ಗೆಳ ಬೇವು ಬೆಲ್ಲ ಪೂಜೆ ಮಾಡ್ತಾರೆ. ಎಲೆನೂ ತಿಂತಾರೆ, ಬೆಲ್ಲನೂ ತಿಂತಾರೆ. ಅದು ಟೇಸ್ಟ್ ವಾದ್ದು ಇದು ಹಬ್ಬಕ್ಕ. ಹಬ್ಬಕ್ಕ ಅದು ತಿನ್ನಬೇಕು. ಅದೇ ಬೇವು ಬೆಲ್ಲ. ಅದೇ ಬೇವು ಬೆಲ್ಲ. ಅಷ್ಟೇ. ಹಳೆ ನೀವು ಎಷ್ಟು ವರ್ಷದಿಂದ ತಿಂತಾ ಇದ್ದೀರಾ ಬೇವು ಬೆಲ್ಲ? ನಾವು ಬುದ್ಧಿ ಬಂದಾಗಿನಿಂದ ತಿಂತೀವಿ. ಬಂದಾಗ್ಲಿಂದ ಬೇವು ಬೆಲ್ಲ ತಿಂತಾ ಇದ್ದೀರಾ? ಒಬ್ಬಟ್ಟು, ಮಂಗಳವಾರ ಬಸ್ಸಾಟ್ಕು, ತುಕಡ ತುಕಡ. ಅಕ್ಕ ನಮಸ್ಕಾರ. ಇಲ್ಲ ಕೇಳಿ ಒಂದು ಪ್ರಶ್ನೆ ಅಷ್ಟೇ. ನಮಸ್ಕಾರ, ತಮ್ಮ ಹೆಸರು ಹೇಳಿ? ವರಲಕ್ಷ್ಮಿ. ಓಕೆ, ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಓ, ಬಳೆ ತಗೋತಾ ಇದ್ದೀರಾ ಹಬ್ಬಕ್ಕೆ? ಓಕೆ ಅಕ್ಕ, ಬೇವು ಬೆಲ್ಲ ಏನಕ್ಕೆ ತಿಂತಾರೆ? ನಮಗೂ ಅಷ್ಟು ಗೊತ್ತಿಲ್ಲ. ಬೇವು ಬೆಲ್ಲ ಏನಕ್ಕೆ ತಿಂತಾರೆ ಹಬ್ಬದ ದಿವಸ ಯುಗಾದಿಗೆ? ಗೊತ್ತಿಲ್ವಾ? ಅಯ್ಯೋ ಅಕ್ಕ, ನಿಮ್ಗೆ ಹೇಳಿಲ್ವಾ ಯಾರು ಬೇವು ಬೆಲ್ಲ ಏನಕ್ಕೆ ಅಂತ? ಅಷ್ಟು ಗೊತ್ತಿಲ್ಲ. ಗೊತ್ತಿಲ್ವಾ? ಓಕೆ ಅಕ್ಕ, ಥ್ಯಾಂಕ್ ಯು. ಅಮ್ಮ ನಮಸ್ತೆ. ನಮಸ್ತೆ. ಬಳೆ ವ್ಯಾಪಾರನಾ? ಹಬ್ಬ ಜೋರು. ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಮ್ಮ. ಒಳ್ಳೇದಾಳ, ದೇವ್ರು ಒಳ್ಳೇದ್ ಮಾಡ್ಲಿ. ಓಕೆ ಅಮ್ಮ, ಬೇವು ಬೆಲ್ಲ ಏನಕ್ಕೆ ತಿಂತಾರಮ್ಮ ಹಬ್ಬಕ್ಕೆ? ದೇವ್ರಿಗೆ ಅವ್ರಿಗೆ ಒಪ್ಪಿಸ್ಬಿಟ್ಟು ತಿಂತೀವಿ. ಅದೇ ಏನಕ್ಕೆ ತಿಂತಾರೆ ಬೇವು ಬೆಲ್ಲ? ಅದೇ ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ತಿಂತಾರೆ. ಬೇವು ಬೆಲ್ಲ ತಿಂದ್ರೆ ದೇವ್ರು ಒಳ್ಳೇದ್ ಮಾಡ್ತಾರಾ? ಹೌದು, ವರ್ಷಕ್ಕೊಂದ್ಕಿತ ಅವ್ರ ನೇಮ. ಅದು ತಿನ್ಬೇಕಾ ಬೇವು ಬೆಲ್ಲ? ಹೌದು. ಸರಿ ಅಮ್ಮ, ಸರಿ ಅಮ್ಮ. ದೇವ್ರ ಬಲ ಇದ್ರೆ ನಮ್ಮಪ್ಪ ಕಾಪಾಡ್ತಾನಂತೆ ತಿಂತಾರೆ. ಬೇವು ಬೆಲ್ಲ ತಿನ್ಬೇಕು. ಹೌದು, ತಿನ್ಬೇಕು ಸ್ವಲ್ಪ. ನೇನಣ್ಣ, ಎಲ್ಲಿ ನೀವು ಇರೋದು? ಸರಿ ಅಮ್ಮ. ಎಲ್ಲಿ ಇರೋದು? ನಾವಾ ಇಲ್ಲಿ ಸದಾಶಿವ ನಗರ. ಬೇವು ಬೆಲ್ಲ ಏನಕ್ಕಂದ್ರೆ ಜೀವನದಲ್ಲಿ ಸಿಹಿನೂ ಇರುತ್ತೆ ಕಹಿನೂ ಇರುತ್ತಂತೆ. ಅದಕ್ಕೆ ಅವತ್ತಿನ ದಿವಸ ಎರಡು ತಿನ್ಬೇಕು. ಓಕೆ, ಹಾಯ್, ನಿಮ್ಮ ಹೆಸರು ಹೇಳಿ? ಅನುಷಾ ಅಂತ. ಅನುಷಾ. ಓಕೆ, ಹ್ಯಾಪಿ ಯುಗಾದಿ. ಸೇಮ್ ಟು ಯು ಸರ್. ನಿಮ್ಗೂ ಅಷ್ಟೇ ಹ್ಯಾಪಿ ಯುಗಾದಿ. ಸೇಮ್ ಟು ಯು. ಓಕೆ, ಯಾಕೆ ಓಡ್ತಾ ಇದ್ರಿ ಕರೆದ್ರೆ? ನರ್ವಸ್ ಇದ್ದೆ. ನರ್ವಸ್ ಯಾಕೆ? ದೇವ್ರೆ. ಸರಿ, ಓಕೆ, ಯುಗಾದಿ ಹಬ್ಬ ಆಚರಿಸ್ತಾ ಇದ್ದೀರಾ? ಸರಿ, ಓಕೆ. ಬೇವು ಬೆಲ್ಲ ಏನಕ್ಕೆ ತಿಂತಾರೆ? ಬೇವು ಬೆಲ್ಲ ಅಂದ್ರೆ ವರ್ಷದ ಸ್ಟಾರ್ಟಿಂಗು ಕಹಿ ಸಿಹಿ ಅಂದ್ರೆ ಲೈಫಲ್ಲೆಲ್ಲ ಏನೇನು ನಡೀತಾ ಇರುತ್ತೋ ಅದೆಲ್ಲ ಆಲ್ಮೋಸ್ಟ್ ಬಂದಿದ್ದ ಕಷ್ಟಗಳನ್ನ ಎದುರಿಸೋದು ಇರಲಿ, ಸ್ವಲ್ಪ ಸುಖ ದುಃಖ ಎಲ್ಲ ಹಂಚ್ಕೊಂಡು ನೀಟಾಗಿರ್ಲಿ ಅದಕ್ಕೆ. ಹೌದು, ಕರೆಕ್ಟಾಗಿ ಇವರು ಒಬ್ಬರೇ ಹೇಳಿ. ಓಕೆ, ಸೊ ಬೇವು ಬೆಲ್ಲ ನೀವು ಹಬ್ಬನ ಪ್ರತಿ ವರ್ಷ ತಿಂತೀವಿ ಅಲ್ವಾ? ಹೌದು. ಅಂದ್ರೆ ಮನುಷ್ಯನ ಜೀವನದಲ್ಲಿ ಸಿಹಿ ಕಹಿ ಎರಡೂ ಇರುತ್ತೆ. ಅದಕ್ಕೆ ಮೊದಲನೇ ವರ್ಷದಿಂದ ಸಿಹಿ ಕಹಿ ಎರಡೂ ಇರ್ಲಿ ಅಂದ್ಬಿಟ್ಟು ತಿಂತಾರೆ ಅಲ್ವಾ? ಹಬ್ಬ ಆಚರಿಸ್ತಾ ಇದ್ದೀರಾ ಜೋರಾಗಿ? ಜೋರಾಗಂತಂದೇನಿಲ್ಲ, ಮಾಮೂಲಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳೆಲ್ಲ ಎಷ್ಟಿರುತ್ತಲ್ಲ ನಾರ್ಮಲ್ ಆಗಿ ಬೇವು ಬೆಲ್ಲ ಅಂತ ಹೇಗೆ ಮನೇಲಿ ಹಬ್ಬ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಾರಲ್ಲ ಅಷ್ಟೇನೆ. ಏನ್ ಮಾಡ್ತಾ ಇದ್ದೀರಾ? ಏನ್ ಮಾಡ್ತಾರೆ ಸ್ವೀಟ್ ಎಲ್ಲ? ಸ್ವೀಟ್ ಅಂತಂದ್ರೆ ನಂಗೆ ಮಾಮೂಲಿ ಒಬ್ಬಟ್ಟು ಮಾಡ್ತಾರೆ ಮನೇಲಿ. ಸೂಪರ್. ಓಕೆ, ಮತ್ತೆ ಮತ್ತೆ ಏನ್ ಮಾಡ್ತಾರೆ? ನೀವು ಹೇಳ್ಬೇಕು, ಮುಂದೆ ನೀವು ಮಾಡ್ಬೇಕಲ್ವಾ? ಇಲ್ಲ, ನಾನು ಆಕ್ಚುಲಿ ನಾನು ಮ್ಯಾರಿಡ್. ಅಮ್ಮ ದೇವ್ರೆ, ಹೌದಾ? ಓಕೆ, ಗೊತ್ತೇ ಆಗಲ್ಲ. ಪರವಾಗಿಲ್ಲ. ಒಬ್ಬಟ್ಟು, ಬಾತು, ಅನ್ನ ಸಾಂಬಾರು, ನಾರ್ಮಲ್ ಹಪ್ಪಳ ಗಿಪ್ಪಳ, ಪಲ್ಯಗಳು, ಸ್ವೀಟ್ಸ್, ಹೆಸರು ಬೇಳೆ ಊಟ ಅಲ್ವಾ? ಹೌದು, ತುಪ್ಪ ಎಲ್ಲ ಯೂಸ್ ಮಾಡಿ ಆಲ್ಮೋಸ್ಟ್ ಮಾಡ್ತಾರೆ. ಥ್ಯಾಂಕ್ ಯು. ನಿಮ್ನ ನೋಡಿದ್ದು ತುಂಬಾ ಥ್ಯಾಂಕ್ ಯು. ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಥ್ಯಾಂಕ್ ಯು ಸರ್. ಸುನಿಲ್ ಸರ್, ನಿಮಗೂ ಕೂಡ. ಓಕೆ, ಥ್ಯಾಂಕ್ ಯು. ಓಕೆ, ನಿಮ್ಗೊಂದು ಪ್ರಶ್ನೆ ಹೇಳಿ ಸರ್. ಯುಗಾದಿ ಹಬ್ಬಕ್ಕೆ ಬೇವು ಬೆಲ್ಲ ತಿಂತಾರಲ್ಲ ಯಾಕೆ? ಯಾಕೆ ಅಂದರೆ ಅದು ಹಿಂದೂ ನಮ್ಮ ಸಂಪ್ರದಾಯ ಒಂದು.
ಬೇವು ಒಂದು ಕಹಿ ಇರುತ್ತೆ, ಬೆಲ್ಲ ಸಿಹಿ ಇರುತ್ತೆ, ಎರಡನ್ನೂ ಈಕ್ವಲ್ ಆಗಿ ತಗೋಬೇಕು. ಹಾ. ಒಂದ್ ಹೆಚ್ಚು ಒಂದ್ ಕಡಿಮೆ, ಕಷ್ಟ ಸುಖ ಅನ್ನೋದು ಎರಡು ಈಕ್ವಲ್ ಆಗಿ ತಗೋಬೇಕು. Okay. ಕಷ್ಟ ಅನ್ಬಿಟ್ಟು ಕೊರಗಂಗಿಲ್ಲ, ಸುಖ ಬಂತು ಅಂತ ಇಗ್ಗಂಗಿಲ್ಲ ಅಬ್ಬಾ. ಮತ್ತೆ ಹೇಳಿ ಹೇಳಿ ಹೇಳಿ. ಅಲ್ವರಾ? ಹೌದು. ಇದು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕಾಗಿರೋಂಥದ್ದು. ಹ್ಮ್. ಇದು ನಾನು ಕಲ್ತಿರೋವಂಥದ್ದು. Okay. ಇದು ನಮಗೆ ಯಾರು ಹೇಳ್ಕೊಟ್ಟಿರ್ಲಿಲ್ಲ. ನಾವು ಒಂದು ಜಾಗದಲ್ಲಿ ನಿಮ್ಮಂಥವ್ರು ಬುದ್ಧಿವಂತರು ಇರೋವಂಥ ಜಾಗದಲ್ಲಿ ನಾವು ಜೊತೆ ಸೇರಿದೆ, ಹ್ಮ್. ನಮಗೆ ಒಂಥರ ಮೈಂಡ್ ಓಪನ್ ಆಗುತ್ತೆ. ನಾವು ಏನು ಮಾಡ್ತಾ ಇದ್ದೀವಿ, ಹ್ಮ್. ನಾವು ಹೆಂಗೆ ಜನ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಜೀವನದಲ್ಲಿ, ಹ್ಮ್. ನಾವು ಏನು ಕಲಿಬೇಕು, ಏನು ಕಲಿಬಾರ್ದು, ನಮ್ಮ ಮಕ್ಳಿಗೆ ಏನು ಹೇಳ್ಕೊಡ್ಬೇಕು ಹ್ಮ್. ಅನ್ನೋದನ್ನ ನಾವು ಕಲ್ತ್ಕೊಂಡು ಎರಡನ್ನೂ ಸ್ವೀಕಾರ ಮಾಡಬೇಕು. Okay. ಸಿಹಿ ಕಹಿ, ಕಷ್ಟ ಸುಖ, ಹಗಲು ರಾತ್ರಿ ಇವೆಲ್ಲನೂ ಒಂದೇ ಸೇಮ್, ಒಂದೇ ಟೈಮ್ ಬರ್ತಾ ಇರ್ತವೆ ಹೋಗ್ತಾ ಇರ್ತವೆ. ಬಟ್ ಬಂತು ಅಂತ ನಾವು ಇಗ್ಗಂಗಿಲ್ಲ. ಯಾವುದನ್ನೇ ಆಗಲಿ ನಮ್ಮದು ತಲೆಗೆ ತಗೊಳಂಗಿಲ್ಲ. ಹೌದು. ಎಲ್ಲ ಇಲ್ಲಿ ಇಟ್ಕೋಬೇಕು. ಹಂಗೇನೆ. ಇಲ್ಲಿಗೆ ಇಟ್ಕೊಂಡ್ರೆ ಹ್ಮ್. ಅದು ಅಷ್ಟೇ. ಕೇಳಲ್ಲ ಮಾತು, ಕಹಿನೇ ಆಗ್ಬಿಡುತ್ತೆ ಕೈ- ಜೀವನ. ಕೇಳಲ್ಲ. ಇಲ್ಲಿ ಇಟ್ಕೊಂಡ್ರೆ, ಇಲ್ಲಿ ಗಟ್ಸಲ್ಲಿ ಹೊಟ್ಟೆಲಿ ಇಟ್ಕೊಂಡ್ರೆ, ಹೌದು. ಈಗ ಒಂದು ಉದಾಹರಣೆ, ದುಡ್ಡು ಅನ್ಕೊಳ್ಳಿ. ಹ್ಮ್. ದುಡ್ಡು ಕಾಲ ಹತ್ರ ಬರ್ತಾರೆ ಲಕ್ಷ್ಮಿ. ಹೌದು. ನಮ್ಮ ಒಂದು ನಾಭಿಗೆ ತಗೋಬೇಕು, ಅಂದರೆ ಹೊಟ್ಟೆಗೆ ತಗೋಬೇಕು. ಹೌದು, ಹೌದು. ಅಲ್ಲಿ ಹೊಟ್ಟೆನಲ್ಲಿ ಗಟ್ಸ್ ಇರುತ್ತೆ. ಹೌದು. ಇಲ್ಲಿ ಹೃದಯಕ್ಕೆ ತಗೊಂಡ್ರೆ ಪ್ರೀತಿಯಿಂದ ಇರುತ್ತೆ. ಹೌದು. ಆದರೆ ತಲೆಗೆ ತಗೊಂಡ್ರೆ ಹಾ. ಅದೇನಾಗುತ್ತೆ, ಹ್ಮ್. ತಲೆಗೆ ತಗೊಂಡ್ರೆ ಹಾ. ಅದು ತಲೆಗೆ ಹೊತ್ತುಬಿಟ್ಟಿದೆ ಅವನಿಗೆ. ಹಂಗೆ ಅಂದರೆ ಅಂತಾರೆ. ದುರಂಕಾರ ಅಂತ ಹೇಳ್ತಾರೆ. ಒಂದು ಆ ಥರನೂ ಹೇಳ್ತಾರೆ ಕೆಲವರು, ಇನ್ನೊಬ್ರು ಇನ್ನೊಂದು ಥರನೂ ಹೇಳ್ತಾರೆ. ಬಟ್ ನಾನು ಈ ಥರ ತಿಳ್ಕೊಳ್ತೀನಿ, ತಲೆಗೆ ಹತ್ತಿಸ್ಕೋಬಾರ್ದು ಏನೇ ಆಗಲಿ. ಹೌದು, ಹೌದು. ಒಂದು ಯಾವುದನ್ನೇ ತಲೆಗೆ ಹತ್ತಿಸ್ಕೋಬಾರ್ದು. ಹಾಗಾಗಿ ನಾವು ಎಲ್ಲನೂ ಹೃದಯದಲ್ಲಿ ಇಟ್ಕೊಂಡು ಒಳ್ಳೇದು ಬರಲಿ ಕೆಟ್ಟದ್ದು ಬರಲಿ ಎರಡನ್ನೂ ಸಮವಾಗಿ ಸ್ವೀಕಾರ ಮಾಡಬೇಕು, ಸಮವಾಗಿ ತಗೊಂಡು ಹೋಗ್ಬೇಕು ಅನ್ನೋದು ಒಂದು ನನ್ನ ಆಸೆ, ಆಸೆ. ನನ್ನ ಒಂದು ಲೈಫ್ ಸ್ಟೈಲು, ಒಂದು ನಮ್ಮದೊಂದು ಜೀವನ. ಹಾಗೆ Thank you, sir. ಥ್ಯಾಂಕ್ ಯು, ಧನ್ಯವಾದಗಳು ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು. ಬನ್ನಿ ಮತ್ತೆ ಬನ್ನಿ ಅಪ್ಪಾಜಿ ಬನ್ನಿ. ನಮಸ್ಕಾರ. ತಮಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೂ ಸರ್. ಓಕೆ, ನೀವು ಹೇಗೆ ಆಚರಿಸ್ತಾ ಇದ್ದೀರಾ? ಆಮೇಲೆ ಬೇವು ಬೆಲ್ಲ ಏನಕ್ಕೆ ಅಂತ ಹೇಳ್ತೀರಾ? ನಿಮ್ಗೆ ಏನಾದ್ರು ಗೊತ್ತಿದ್ರೆ ಬೇವು ಬೆಲ್ಲ ಏನಕ್ಕೆ ತಿಂತಾರೆ? ವರ್ಷದ ಮೊದಲನೇ ಹೊಸ ವರ್ಷ ನಮಗಿದು ಅಲ್ವಾ? ನಮ್ಮ ಹಿಂದೂ ಸನಾತನ ಧರ್ಮದ ಪ್ರಕಾರವಾಗಿ ಪಂಚಾಂಗ ಲೆಕ್ಕದ ಪ್ರಕಾರವಾಗಿ ಹೊಸ ವರ್ಷ ಅನ್ನೋದು ನಮಗೆ ಯುಗಾದಿನೇ. ಯಾವತ್ತು ಕ್ಯಾಲೆಂಡರ್ ಯೋಗಮಾನಗಳು ಎಲ್ಲವನ್ನು ಸಮವಾಗಿ ಚೇಂಜ್ ಆಗುವ ಒಂದು ಬಲಗಳು, ರಾಶಿ ಫಲಗಳು ಅವೆಲ್ಲ ಚೇಂಜ್ ಆಗ್ತಿರ್ತವೆ. ಅದು ಯುಗಾದಿಗೆ ಆಗೋದು. ಆ ಕಾರಣದಿಂದ ಯುಗಾದಿ ನಮ್ಮ ಸನಾತನ ಧರ್ಮದಲ್ಲಿ ಹೊಸ ವರ್ಷ ಅಂತ ನಾವು ಆಚರಿಸಬೇಕು. ಹಾಗಾಗಿ ಬೇವು ಬೆಲ್ಲ ತಗೊಳ್ಳೋದು ವಿಶೇಷವೇನೆಂದರೆ, ಜೀವನ ಅನ್ನೋದು ಕಷ್ಟ, ಜೀವನ ಅನ್ನೋದು ತುಂಬ ಕಷ್ಟ. ಯಾವತ್ತಾಗಲಿ ಜೀವನ ಸಮತೋಲನವಾಗಿ ಒಂದು ತಗಡೆಯಲ್ಲಿ ತೂಕ ಮಾಡಿದಂಗೆ ಸಮವಾಗಿರ್ಬೇಕನ್ನೋ ಒಂದು ಕಾರಣಕ್ಕೆ ಬೇವು ಬೆಲ್ಲವನ್ನು ನಾವು ತೊಗೊಂಡು ಆ ಹಬ್ಬಕ್ಕೆ ನಾವು ಅದನ್ನು ಬೇವು ಬೆಲ್ಲ ತಿನ್ನೋದಕ್ಕೆ ಕಾರಣವಾಗಿ ಯುಗಾದಿ ಅಂತ ಆಚರಿಸಬೇಕು. ಅದಕ್ಕೆ ಯುಗಾದಿ ಅನ್ನೋದು. ಥ್ಯಾಂಕ್ ಯು, ಚೆನ್ನಾಗಿ ಹೇಳಿದ್ರಿ. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್. ನಿಮ್ಗೂ ಥ್ಯಾಂಕ್ ಯು. ಯುಗಾದಿ ಹಬ್ಬ ಹಾರ್ದಿಕ ಶುಭಾಶಯಗಳು ನಿಮಗೆ. ಧನ್ಯವಾದಗಳು. ಓಕೆ, ಬೇವು ಬೆಲ್ಲ ಏನಕ್ಕೆ ತಿಂತಾರೆ ಪ್ರತಿ ವರ್ಷ? ಹೊಸ ವರ್ಷದ ದಿವಸ ನಮಗೆ ಇದು ಹೊಸ ವರ್ಷ ಅಲ್ವಾ? ಸೊ ಬೇವು ಬೆಲ್ಲನಿಂದನೇ ಶುರು ಮಾಡ್ತೀವಿ. ಯಾಕೆ? ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತಾರಲ್ಲ, ಅದಕ್ಕೆ ಇರ್ಬೋದು. ಹೌದಾ? ಓ, ಬೇವು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ ಅಂತನಾ? ಅದಕ್ಕೆ ಹೊಸ ವರ್ಷ ಶುರು ಆಗುತ್ತೆ ಅಂತ. ಹೊಸ ವರ್ಷ ಶುರು ಆಗುತ್ತೆ ಅಂತನಾ? ಸೊ ನೀವು ಆಚರಿಸ್ತೀರಾ? ಹಾ, ಸೊ ಅಂದ್ರೆ ನೀವು ಪ್ರಕಾರ ಬೇವು ಬೆಲ್ಲ ತಿನ್ನೋದು ಅದ್ರಗೋಸ್ಕರನೇ? ಹಂಗೇನಿಲ್ಲ, ನನಗಷ್ಟು ಗೊತ್ತಿರೋದು. ಅಷ್ಟು ಗೊತ್ತಿಲ್ವಾ? ನನಗಷ್ಟೇ ಗೊತ್ತಿರೋದು. ಗೊತ್ತಿಲ್ವಾ? ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತಾರಲ್ಲ. ಬೇವು ಬೆಲ್ಲ ತಿಂದು ಒಳ್ಳೇದು ಮಾತಾಡಂತೆಲ್ಲ ಅಷ್ಟು ಗೊತ್ತಿದೆ. ಹ್ಮ್. ಆ್ಯಕ್ಚುಲಿ ಬೇವು ಬೆಲ್ಲ ಯಾಕೆ ತಿಂತಾರಂದ್ರೆ, ಮನುಷ್ಯನ ಜೀವನದಲ್ಲಿ ಕಹಿ ಸಿಹಿ ಎರಡೂ ಬರುತ್ತಂತೆ. ಅಣ್ಣ ನಮಸ್ತೆ. ಕಹಿ ಸಿಹಿ ಎರಡೂ ಬರುತ್ತಲ್ವಾ, ಅದಕ್ಕೋಸ್ಕರ ಬೇವು ಬೆಲ್ಲದಿಂದನೇ ಶುರುವಾಗುತ್ತೆ ನಮ್ಮ ಹೊಸ ವರ್ಷ. ಹಂಗೆ. ಓಕೆ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಬಾಯ್.